ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ಇವತ್ತಿನ ವಿಶೇಷ ಏನಂದ್ರೆ ನಾನು ಇವತ್ತು ತೋರಿಸಿಕೊಳ್ತದ್ದು ನಮ್ಮ ಅಜ್ಜಿ ಮನೆ ಜಾತ್ರೆ ಹೆಂಗಾಯಿತು, ಏನೆಲ್ಲ ಬಂದಿತ್ತು ಅಂತ. ಮೊದಲಿಗೆ ನನ್ನ ಅಜ್ಜಿ ಮನೆ ಎಲ್ಲದೆ ಅಂತ ಹೇಳ್ತೆ ಕೇಳಿ. ದಾರೇಶ್ವರ ಅಂತ ಒಂದು ಊರು, ನೀವು ಕೇಳಿದ್ರೆ ಇಲ್ವಾ ಗೊತ್ತಿಲ್ಲ. ಇದು ಕುಮಟಾ ತಾಲೂಕು ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ. ಜಾತ್ರೆಗೆ ಸಾಲ್ ಗೊಂಬೆಗಳ ರಾಶಿ. ಅದರಲ್ಲಿ ನಾನು 2 ಮೊಲದ ಮರಿ ತಗೊಂಡೆ. ಒಂದು ವೈಟ್ ಕಲರು, ಇನ್ನೊಂದು ಯೆಲ್ಲೋ ಕಲರು. ಎಂತಕ್ಕಂದ್ರೆ ನಮ್ಮ ಅಜ್ಜಿ ಮನೆ ಜಾತ್ರೆಗೆ 2 ಮಕ್ಕಳು ಬಂದಿದ್ರು, ಅವರು ಕೊಡ್ಸಿದ್ದು. ಹೆಂಗದೆ ನನ್ನ ಸೆಲೆಕ್ಷನ್? ಚೆನ್ನಾಗದೆ ಅಲ್ಲ? ಇಂಥದೇ ಗೊಂಬೆ ನನ್ನ ಹತ್ರ ಮನೇಲದೆ, ಅದಕ್ಕೆ ನಾನು ಅವ್ರಿಗೆ ತೆಗೆಸ್ಕೊಟ್ಟೆ ಇವತ್ತೆ. ಆಮೇಲೆ ಮನೆಗೆ ಬೇಕಾದಂತ ಪಾತ್ರೆಗಳು ಬಂದಿತ್ತು. ಅದರಲ್ಲಿ 100 ರೂಪಾಯಿಗೆ 3 ಅಂತ ಹೇಳ್ತರು. ಮುಂದ್ಗಡೆ ಹೋದ್ರೆ 100 ರೂಪಾಯಿಗೆ ಈ ಸೆಟ್ಟಲ್ಲಿ 3, ಆ ಸೆಟ್ಟಲ್ಲಿ 3, ಇನ್ ಮಿಕ್ಕಿದ್ದೆಲ್ಲ ಇದು 1 ಪೀಸು, ಆ ಥರ ಎಲ್ಲ ಹೇಳ್ತಾರೆ. ಸುಮಾರಾಗಿ 7:30 ಟೈಮ್ಗೆ ತೇರು ಎಳೆಯೋದು. ಆದ್ರೆ ನಾನು 4 ಗಂಟೆ ಹಂಗೆ ಬಂದಿದ್ದೆ. ಯಾಕಂದ್ರೆ ನಮ್ಮ ಅತ್ತೆ ಮನೆಯೂ ಇಲ್ಲೇ, ಅಜ್ಜಿ ಮನೆಯೂ ಇಲ್ಲೇ. ಅತ್ತೆ ಮನೆಯಿಂದ ಈಗ ಅಜ್ಜಿ ಮನೆ ಕಡೆಗೆ ಹೋಗ್ತಾ ಇರೋದು. ಜಾತ್ರೆಗೆ ಸುಮಾರು ಪೇಟೆ ಎಲ್ಲ ಬಂದದೆ. ಈಗ ಟೈಮ್ ಆಗ್ಲಿಲ್ಲಲ್ಲ, ಅದಕ್ಕೆ ಕಡಿಮೆ ಜನ ಅವರೇ. ಇನ್ನು ತೇರು ಎಳೆಯೋ ಟೈಮ್ಗೆಲ್ಲ ಕಾಲು ಹಾಕೋಕ್ಕಾಗೋದಿಲ್ಲ, ಅಷ್ಟು ಜನ ಇರ್ತರು. ಇದೇ ನೋಡಿ ನಮ್ಮ ಅಜ್ಜಿ ಮನೆ. ಈಗ ಸ್ವಲ್ಪ ಹೊತ್ತು ಇಲ್ಲೇ ಇರೋದು, ಆಮೇಲೆ ಸಂಜೆ ಹಂಗಾದ್ಮೇಲೆ ಮಾರ್ಕೆಟಿಗೆ ಹೋಗೋದು. ಅದ್ರ ಮಧ್ಯದಲ್ಲಿ ಒಂದ್ಸತಿ ಟೆಂಪಲ್ಗೆ ಹೋಗಿ ಬರಬೇಕು. ನಾನು ಪಪ್ಪ ಮಧ್ಯಾಹ್ನ ಚಹಾ ಕುಡಿದ್ರು. ಆ ಕಡೆಗೆ ಮಮ್ಮಿ ಆಂಟಿ ಎಲ್ಲರೂ ತೇರಿಗೆ ಹೋಗೋಕೆ ಅಂತ ರೆಡಿ ಆಗ್ತಾ ಅವ್ರೆ. ಇವರು ನಮ್ಮ ಮಮ್ಮಿ ಅಣ್ಣ, ಅಂದರೆ ನನಗೆ ಮಾವ ಆಗಬೇಕು. ನಮ್ಮ ಮಮ್ಮಿ ಆಂಟಿ ರೆಡಿ ಆಗೋಕೆ ಹೋಗಾರೆ. ಇನ್ನೆಷ್ಟು ಹೊತ್ತಾಗ್ತದೆಯೋ ಗೊತ್ತಿಲ್ಲ. ಅದ್ರ ಮಧ್ಯದಲ್ಲಿ ಒಂದ್ಸತಿ ಹೊರಗಡೆ ಎಲ್ಲ ಓಡಾಡ್ಕೊ ಬರುವ ಅಂತ ಬಂದೆ. ಇಲ್ಲಿ ನೋಡಿ ಒಂದು ಸಣ್ಣ ರಂಗೋಲಿ ಹಾಕಾರೆ, ಚಂದ ಆಗದೆ ಅಲ್ಲ. ಅಂತೂ ಇಂತೂ ಮಮ್ಮಿದು ಆಂಟಿದೆಲ್ಲ ರೆಡಿ ಆಯಿತು. ಈಗ ನಾವು ಟೆಂಪಲ್ ಕಡೆಗೆ ಹೋಗ್ತಾ ಇದ್ರು. ದಾರೇಶ್ವರಕ್ಕೆ ಬಂದಮೇಲೆ ದಾರನಾಥನ ಸನ್ನಿಧಿಗೆ ಹೋಗದೆ ಇದ್ರೆ ಆಗ್ತದ್ಯಾ? ಅದಕ್ಕೆ ಮೊದಲು ದೇವ್ರ ದರ್ಶನ ಪಡ್ಕೊಳ್ವಾ ಅಂತ ನಾವು ಹೋದ್ವಿ. ಜಾತ್ರಾ ವಿಶೇಷ ಅಂತ ಹೇಳಿ ಕೆರೆಗೆಲ್ಲ ಸ್ವಲ್ಪ ಡೆಕೋರೇಷನ್ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲ ಹಾಕಾರೆ, ಚಂದ ಕಾಣಿಸ್ತಾ ಇದೆ. ನಾನ್ ನೋಡ್ದಂಗೆ ನಮ್ ದಾರೇಶ್ವರದಲ್ಲಿ ಮಾತ್ರ ಇಷ್ಟು ದೊಡ್ಡ ಕೆರೆ ಇರುವಂತ ದೇವಸ್ಥಾನ ನಮ್ಮೂರಲ್ಲಿ ನೋಡದ್ದು. ನಾವು ಚಿಕ್ಕವ್ರು ಇರ್ಬೇಕಾದ್ರೆಲ್ಲ ಇಲ್ಲಿ ಬರ್ತಾನೆ ಇರ್ತಿದ್ವಿ. ಅಂತಕಂದ್ರೆ ಅಜ್ಜಿ ಮನೆ ಇಲ್ಲೇ ಅಲ್ವಾ, 2 ಹೆಜ್ಜೆಗೆ ದೇವಸ್ಥಾನ. ಬೆಳ್ಳಿಯ ಆಭರಣ ಮತ್ತೆ ಕವಚ ಎಲ್ಲ ಹಾಕಿ ಎಷ್ಟು ಚಂದ ಮಾಡಿ ದೇವ್ರನ್ನ ಅಲಂಕಾರ ಮಾಡಾರೆ. ನೀವೇ ನೋಡಿ, ಹಂಗೆ ಕೈ ಮುಕ್ಕಬಿಡಿ. ಆತ್ಮಲಿಂಗದ ಒಂದು ಭಾಗವಾದಂತಹ ದಾರಾನಾಥನನ್ನ ನೀವು ನೋಡ್ತಾ ಇದ್ದೀರಾ. ನೀವು ಗೋಕರ್ಣಕ್ಕೆ ಹೋದರೆ ಎಷ್ಟು ನಿಮಗೆ ಪವಿತ್ರನೋ ಅದೇ ಥರನೇ ಈ ಟೆಂಪಲಿಗೆ ಬಂದರೂ ಕೂಡ ಅಷ್ಟೇ ಪವಿತ್ರ. ಈ ದೇವಸ್ಥಾನನ ಪೂರ್ತಿಯಾಗಿ ಕಲ್ಲಿಂದನೇ ಕಟ್ಟದ್ದು. ಈಗ ಸುತ್ತಲಿಗೆ ಸ್ವಲ್ಪ ಬೇರೆ ಬೇರೆ ಅಲ್ಟ್ರೇಷನ್ ಎಲ್ಲ ಮಾಡ್ಕೊಂಡಾರೆ. ಮೇನ್ ಆಗಿ ಏನು ಟೆಂಪಲ್ ಇತ್ತು ಅದು ಕಲ್ಲಿಂದನೇ ಇರೋದು. ಇದೇ ನೋಡಿ ಇವತ್ತು ಸಂಜೆ ಎಳೆಯುವಂತ ರಥ. ಇದು ದೊಡ್ಡ ತೇರು, ಅದ್ರ ಪಕ್ಕದಲ್ಲಿ ಹಿಂದೆ ಕಾಣಿಸ್ತಾ ಇರೋದು ಚಿಕ್ಕ ತೇರು. ನೋಡಿದ್ರಲ್ಲ, ಆಗ ನಾ ಬರ್ಬೇಕಾದ್ರೆ ಇಷ್ಟು ಜನ ಇರ್ಲಿಲ್ಲ. ಈಗ ನೋಡಿ ಎಷ್ಟು ಜನ ಆಗಾರೆ ಅಂತ ಹೇಳಿ. ಈಗ ಮತ್ತೂ ಜನ ಆಗೋದ್ರಲ್ಲದೆ ಮತ್ತಿನ್ನೊಂದು ದಾರನಾಥನ ಟೆಂಪಲ್ ಬಗ್ಗೆ ಇತಿಹಾಸ ಮತ್ತೆ ಅದ್ರ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಇದೆ ಅದಕ್ಕೆ ಅಂತ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ. ಇದರಲ್ಲಿ ಮಸ್ತ್ ಏನಂದ್ರೆ ಜಾತ್ರಾ ವಿಶೇಷ ಅಂತ ಹೇಳಿ ಚಂಡೆ ವಾದ್ಯದವ್ರನ್ನ ತರಿಸಿದ್ರು. ಕೇಳೋಕೆ ಒಂಥರ ಖುಷಿ. ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ತೇರ್ಗೆ ಬಾಳೆಹಣ್ಣು ಹೊಡೆದ್ವಿ. ಆಮೇಲೆ ಆಗೋದಿಲ್ಲ, ರಶ್ ಆಗ್ತದೆ ಅಂತ ಹೇಳಿ ಮಿಠಾಯಿ ತಗೋಬೇಕು ಅಂತ ಅಂಗಡಿ ಹತ್ರ ಹೋದ್ರೆ ಅವ್ರು 1-2 ಮಿಠಾಯಿ ಕೊಟ್ರು. ಮಿಠಾಯಿ ತಿಂತಿದ್ ಮಮ್ಮಿ ಈ ವಿಡಿಯೋ ಚಂದ ಬರಲಿಲ್ಲ ಹಾಕ್ಬೇಡ ಅಂತ ಹೇಳಿ ನಂಗೆ ಆವಾಜ್ ಹಾಕ್ತವ್ರೆ. ಈಗೆಲ್ಲ ಬೇರೆ ಬೇರೆ ಫ್ಯಾಷನ್ ಇರುವಂಥ ಸರ ಬಂದಿದೆ. ಆದರೂ ತೇರ್ಪೇಟೆಯಲ್ಲಿ ಬರುವಂಥ ಈ ಸರ ನೋಡಿದ್ರೆ ನಂಗೆ ನೆನಪಾಗೋದೇನೆಂದರೆ, ನಾವು ಚಿಕ್ಕವ್ರು ಇರಬೇಕಾದ್ರೆ ಈ ಸರನೇ ಏನೋ ಫುಲ್ಲು ಮುತ್ತು ರತ್ನ ಹವಳದ ರೇಂಜಿಗೆ ಹಾಕೊಂಡು ಎಲ್ಲ ಕಡೆ ತೇರ್ಪೇಟೆಲಿ ಬೀದಿಲಿ ಮನೇಲಿ ಎಲ್ಲ ಓಡಾಡೋದು. ಇದು ದೇವಸ್ಥಾನದ ಎಂಟ್ರೆನ್ಸು. ಗೋವಾದಿಂದ ಮಂಗಳೂರಿಗೆ ಹೋಗೋ ದಾರಿನಲ್ಲಿ ನಿಮ್ಗೆ ಇದು ಸಿಗ್ತದೆ, ಆದರೆ ನೀವು ನೋಡ್ತಾ ಕೂತ್ಕೋಬೇಕು ರೈಟ್ ಸೈಡ್ಗೆ. ತೇರು ಇಳಿಯೋಕ್ಕೆ ಇನ್ನೂ 1 ತಾಸದೆ. ನಾವು ಕೆಳಗಡೆ ನಿಂತ್ಕೊಂಡ್ರೆ ತೇರು ನೋಡೋಕ್ಕೂ ಆಗೋದಿಲ್ಲ, ಎಂತ ಇಲ್ಲ, ಅಷ್ಟು ರಶ್ ಆಗ್ತದೆ. ಅದಕ್ಕೆ ನಾವು ಒಂದು ಐಡಿಯಾ ಮಾಡ್ಯಾರೆ, ದೇವಸ್ಥಾನದ ಪಕ್ಕದಲ್ಲೇ ಒಂದು ಕಲ್ಯಾಣ ಮಂಟಪ ಇದೆ, ಅದ್ರ ಮೇಲ್ಗಡೆ ಹೋಗಿ ನಿಂತ್ಕೊಂಡ್ರೆ ಎಲ್ಲ ಕ್ಲೀನಾಗಿ ಕಾಣಿಸ್ತದೆ. ನೋಡಿ, ಮೇಲ್ಗಡೆಯಿಂದ ನೋಡಿದ್ರೆ ಎಷ್ಟು ಜನ ಸೇರರೆ ಅಂತ ನೀಟಾಗಿ ಕಾಣಿಸ್ತದೆ. ಆಗ ಎಷ್ಟು ಜನ ಇದ್ರು, ಈಗ ಎಷ್ಟು ಜನ ಅವರೇ ನೀವೇ ನೋಡಿ. ಇನ್ನೂ ಜನ ಆಗೋಕದೆ. ಇನ್ನೂ 1.5 ತಾಸು
ಬಾಕಿ ಅದೇ ತೇರು ಎಳಿಯೋಕ್ಕಿಂತ ಮೊದಲು ದೇವ್ರನ್ನ ಮೇಲ್ಗಡೆ ಕೂರಿಸಿ ಅದಾದ್ಮೇಲೆ ಸವಾಲ್ ಕರೀತಾರೆ. ಸವಾಲಲ್ಲಿ ಯಾವ ಥರ ಅಂದರೆ ತೇರು ಕಟ್ಟೋದ್ರಿಂದ ಹಿಡಿದು ಯಾರ್ಯಾರು ತೇರಿಗೆ ಸಂಬಂಧಪಟ್ಟದವ್ರು ಇದ್ರೋ ಅವರೆಲ್ಲರಿಗೂ ಒಂದು ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಬ್ರಾಹ್ಮಣ ಸಮಾಜ, ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ, ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ, ದೈವಜ್ಞ ಬ್ರಾಹ್ಮಣ ಸಮಾಜ, ದೈವಜ್ಞ ಬ್ರಾಹ್ಮಣ. ತೇರು ಹೊತ್ತಕ್ಕೆ ಹಾಕದ್ ಏಣಿ ತೆಗಿತಾವ್ರೆ ಅಂದರೆ ಈಗ ತೇರು ಹಿಡಿಯೋಕ್ಕೆ ಸರಿಯಾದ ಸಮಯ ಬಂತು. ನೋಡಿ, ನಮ್ಮ ಕಡೆ ತೇರು ಈ ಥರ ಇರ್ತದೆ. ಧಾರೇಶ್ವರ ಇರ್ಬೋದು, ಮುರುಡೇಶ್ವರ, ಗೋಕರ್ಣ ಇದೆಲ್ಲ ಆತ್ಮಲಿಂಗದ ಭಾಗ, ಅಂದರೆ ಈಶ್ವರನನ್ನು ಹೊತ್ತಿ ಎಳೆಯುವಂತಹ ತೇರು. ಎಲ್ಲ ಜಾತ್ರೆನೂ ಒಂದೇ ಥರನೇ ಇರ್ತದೆ, ಬಟ್ ಲೊಕೇಶನ್ ಮಾತ್ರ ಬೇರೆ ಬೇರೆ. ತೇರೆಲ್ಲ ಎಳ್ದಾದ್ಮೇಲೆ ಮಾರ್ಕೆಟಿಗೆ ಹೋಗಿ ಒಂದು ರೌಂಡು ಸುತ್ತಾಕೊಂಡು ಪಾನಿಪುರಿ ಎಲ್ಲ ತಿಂದ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತಾ ಇದ್ದೀನಿ. ಮತ್ತೆ ಸಿಗ್ತೆ, ಅದೇ ತನಕ ಬಾಯ್ ಬಾಯ್.